ಭವಿಷ್ಯತ್ತಿನ ಭರವಸೆ. ಬಿಲ್ಲಿಗ್ರಾಮ್ ಪಂಡಿತರು. ಮುನ್ನುಡಿ: ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂಬುದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು ಎಂದು ಸತ್ಯವೇದವು ಬೋಧಿಸುತ್ತದೆ. 1 ಥೆಸಲೋನಿಕ 5:3. ಸಮಾಧಾನವೆಂಬುದು ಒಂದು ಭ್ರಮೆಯಾಗಿದೆ, ಇಂದು ಅದು ಭ್ರಮೆಯಾಗಿಯೇ ಇದೆ. ಮಾನವನ ಹೃದಯದಲ್ಲಿನ ಸ್ವಾರ್ಥ, ಅಸೂಯೆ, ಅತಿ ಆಶೆ ಮುಂತಾದವುಗಳನ್ನು ಅರಿತಿದ್ದಂಥ ಕರ್ತನಾದ ಯೇಸುಕ್ರಿಸ್ತನು ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಿರಿ ಎಂದು ಮಂತಳಿಸಿದನು. ಮತ್ತಾಯ 24:6. ಪ್ರಪಂಚದ ಅಂತ್ಯದ ವಿಷಯವಾಗಿ ಅನೇಕ ಲೇಖನಗಳು, ಪ್ರಸಂಗಗಳು ಕೇಳಿಬರುತ್ತಿವೆ. ಪ್ರಪಂಚದ ಅಂತ್ಯ ಸಮೀಪವೇ? ಅದು ಹೇಗೆ ಸಂಭವಿಸುವುದು? ಚರಿತ್ರೆಯು ಹೇಗೆ ಅಂತ್ಯವಾಗುವುದು? ಅದರ ನಂತರ ಒಂದು ಸಂಭವ ನಡೆಯುವುದಾದರೆ ಅದು ಏನು? ಪ್ರಪಂಚವು ಅಂತ್ಯಗೊಂಡ ನಂತರವೂ ಏನಾದರೂ ಇದೆಯೇ ಎಂಬುದು ಮಾನವನ ಹೃದಯದ ಪ್ರಶ್ನೆಗಳಾಗಿಯೇ ಉಳಿದಿದೆ. ನಿರ್ಲಕ್ಷ್ಯ ಮನೋಭಾವದಿಂದ ಹುಡುಕುವವರು ಭವಿಷ್ಯತ್ ಕಾಲದಲ್ಲಿ ಏನು ಸಂಭವಿಸಲಿದೆ ಎಂಬುದನ್ನು ಕುರಿತು ತಿಳಿಯಬೇಕೆಂದು ವ್ಯಾಪಾರಿಗಳು, ರಾಜಕೀಯ ನಿಪುಣರು, ವ್ಯಾಪಾರ ಉದ್ಯಮಿಗಳು, ಸಂಘಗಳು, ಚಲನಚಿತ್ರೋದ್ಯಮಿಗಳು ಮುಂತಾದವರು ಜ್ಯೋತಿಷರನ್ನು ಮೊರೆಹೋಗುವರು. ಸ್ಥಿರವಿಲ್ಲದಂಥ ಈ ದಿನಗಳಲ್ಲಿ ಒಂದು ಉತ್ತರಕ್ಕಾಗಿ ಕುರುಡರಂತೆ ತಡಕಾಡುತ್ತಿರುವರು ಎಂದು ವಿಶ್ವವಿದ್ಯಾನಿಲಯದ ಮನೋತತ್ವಶಾಸ್ತ್ರ ವೈದ್ಯರು ಸಮೀಪ ಕಾಲದಲ್ಲಿ ಹೇಳಿದ್ದಾರೆ. ಈ ರೀತಿ ಅನ್ವೇಷಣೆ ಈ ಪ್ರಪಂಚಕ್ಕೆ ಸೀಮಿತ. ಭವಿಷ್ಯತ್ತನ್ನು ಕುರಿತು ಮುಂತಿಳಿಸಲು ಸಾಧ್ಯವೆಂದು ಹೇಳಿಕೊಳ್ಳುವವರ ಕಡೆಗೂ ಈ ಅನ್ವೇಷಕರು ತಮ್ಮ ಗಮನವನ್ನು ತಿರುಗಿಸುವವರಾಗಿರುತ್ತಾರೆ. ಮತ್ತು ಕೆಲವರು ಗಣಕಯಂತ್ರಗಳ ಗುಂಡಿಗಳನ್ನೊತ್ತಿ ತಾವು ನೀಡುವಂಥ ಎಲ್ಲ ಸಂಖ್ಯೆಗಳಿಗೂ ಸರಿ ಉತ್ತರ ಸಿಗುವುದೆಂದು ನಂಬುವರು. ಆದರೆ ನಾನು ತಿಳಿದಿರುವಂತೆ ಇದುವರೆಗೂ ಮಾನವನ ನಡತೆಯಲ್ಲಿನ ಬಲಹೀನತೆ, ಕಾನೂನಿಗೆ ವಿರೋಧವಾದ ಕಾರ್ಯಗಳು, ಮಾನವನ ಮನೋಭಾವನೆಗಳು, ಅವನಲ್ಲಿರುವ ಹಗೆತನ ಇವುಗಳನ್ನು ಕಂಡು ಹಿಡಿಯಲು ಯಾವ ಗಣಕಯಂತ್ರವೂ ಸಫಲವಾದಂತೆ ಕಾಣಲಿಲ್ಲ. ಮಾನವನಲ್ಲಿನ ಹಗೆತನ, ವೈರತ್ವ, ದ್ವೇಷಸಾಧನೆ ಇವುಗಳನ್ನು ಕಂಡು ಕಾಣದವರಂತೆ ಬಿಟ್ಟು ಬಿಡಲಾಗಿದೆ. ಎಲ್ಲ ದುಷ್ಟತನಕ್ಕೂ, ಯುದ್ಧಗಳಿಗೂ, ಎಲ್ಲ ವಿಧವಾದ ಕೆಡುಕಿಗೂ ಕಾರಣವಾಗಿರುವ ಜಗಳ, ಕಾದಾಟಗಳಿಗೂ ಮಾನವನ ಸ್ವಾರ್ಥತೆಯೇ ಕಾರಣವಾಗಿದೆ. ಮಾನವನ ಅಯೋಗ್ಯತನವಾದ ನಡತೆ ಮುಂತಾದ ಅನಾಗರಿಕತನವನ್ನು ಸರಿಪಡಿಸಲಾರದೆ ಸತ್ಯವನ್ನು ಉದಾಸೀನಪಡಿಸಲಾಗಿದೆ. ದೃಢವಾದ ವ್ಯತ್ಯಾಸ. ಈ ಮೇಲಿನ ಕಾರಣದಿಂದಲೇ ಸತ್ಯವೇದದ ಪ್ರವಾದನೆಗಳೆಲ್ಲವೂ ಗಣಕಯಂತ್ರಗಳ ಅಪ್ರಸ್ತುತವಾದ ಮುಂತಿಳಿಸುವಿಕೆಯಿಂದ ವ್ಯತ್ಯಾಸ ಉಳ್ಳದಾಗಿದೆ. ಸತ್ಯವೇದವು ಮಾನವನ ಸ್ವಭಾವವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಕಾನೂನಿನ ಅವ್ಯವಸ್ಥೆಗಳು, ಲೌಕಿಕ ಗೊಂದಲಗಳೆಲ್ಲವುಗಳ ಮಧ್ಯೆ ದೇವಾದಿದೇವನು ಮಾತ್ರವೇ ಮಾನವ ಕುಲವನ್ನು ಸಂರಕ್ಷಿಸಬಲ್ಲಾತನಾಗಿದ್ದಾನೆ ಎಂಬುದನ್ನು ಸತ್ಯವೇದ ಪ್ರವಾದನೆಗಳು ದೃಢವಾಗಿ ಎತ್ತಿ ಹಿಡಿದಿದೆ. ಪವಿತ್ರ ಆತ್ಮನಿಂದ ಅವಲೋಕಿಸಲ್ಪಟ್ಟ ಹೃದಯವುಳ್ಳ ಅಪೊಸ್ತಲನಾದ ಪೌಲನು ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಜಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. 2 ತಿಮೋತಿ 3:1-5 ಎಂದು ಹೇಳಿರುವನು. ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ
ಸೂಚನೆ ಏನು ಎಂದು ಶಿಷ್ಯರು ಯೇಸುಸ್ವಾಮಿಯನ್ನು ಕೇಳಿದಾಗ ಮೇಲೆ ಹೇಳಿದ ರೀತಿಯಲ್ಲೇ ಉತ್ತರಿಸಿದನು. ನಿತ್ಯ ಸಮಾಧಾನದ ಕಾಲಕ್ಕೂ ಮಧ್ಯೆ ವಿಜ್ಞಾನ ಸಾಧನೆಗಳಿಂದ ಕೂಡಿದ ಕಾಲವನ್ನು ಭವಿಷ್ಯತ್ ಕಾಲವಾಗಿ ತೋರಿಸುವ ಬದಲಿಗೆ ಕರ್ತನು ತಾನೇ ಬಂದು ಇವೆಲ್ಲಕ್ಕೂ ಒಂದು ಅಂತ್ಯವನ್ನುಂಟು ಮಾಡುವವರಿಗೆ ಕಂಡುಬರುವ ಅಂತ್ಯವೇ ಇಲ್ಲದ ಅಕ್ರಮಗಳು ದ್ರೋಹಗಳನ್ನೇ ಮುಂತಿಳಿಸಿರುವನು. ಮತ್ತು ಕರ್ತನು ಹೇಳಿದ್ದು, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವು, ಮತ್ತು ಅಲ್ಲಲ್ಲಿ ಬರಗಳು ಬರುವು, ಭೂಕಂಪಗಳು ಆಗುವು. ಮತ್ತಾಯ 24:7. ಆಗ ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು ಎಂಬ ನುಡಿಗಳು ನೆರವೇರುವವರೆಗೂ ಮಾನವ ಕುಲವನ್ನು ಕಾಡುವಂಥ ಸತತವಾದ ಉಪದ್ರವ, ಅಳಿವು ಮುಂತಾದವುಗಳಿಗೆ ಅಂತ್ಯವೇ ಇಲ್ಲವೆಂದು ಸತ್ಯವೇದವು ಬೋಧಿಸುವುದು. ಲೂಕ 21:27. ಅಪಘಾತಕ್ಕೆ ಮುನ್ನ ಎಚ್ಚರಿಕೆ. ನ್ಯಾಯತೀರ್ಪು ಬರುವ ಮುನ್ನ ಎಲ್ಲ ಸಮಯಗಳಲ್ಲೂ ಕರ್ತನು ಎಚ್ಚರಿಸುತ್ತಲೇ ಇರುವನು. ಸೊದೋಮ್ ಗೊಮೋರ ಪಟ್ಟಣಗಳನ್ನು ಅಳಿಸುವ ಮೊದಲು ಎಚ್ಚರಿಸಿದನು. ನಿನವೆ ಪಟ್ಟಣದವರನ್ನು ನ್ಯಾಯತೀರ್ಪು ಬರುವ ಮೊದಲು ಎಚ್ಚರಿಸಿದನು. ಯೆರೂಸಲೇಮಿನವರಿಗೆ ನಾಶನವು ಉಂಟಾಗುವ ಮೊದಲು ಎಚ್ಚರಿಸಿದನು. ಆತನು ನೋಹನ ದಿನಗಳಲ್ಲೂ ನಾಶವು ಸಂಭವಿಸುವ ಮೊದಲೇ ಜನರನ್ನು ಎಚ್ಚರಿಸಿದನು. ನೋಹನ ದಿನಗಳಲ್ಲಿ ಏನು ಸಂಭವಿಸಿತೋ ಅದು ಲೋಕಾಂತ್ಯಕ್ಕೆ ಮೊದಲು ಪುನಃ ಸಂಭವಿಸುವುದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಮತ್ತಾಯ 24:37. ನೋಹನ ದಿನಗಳು, ಮನುಷ್ಯಕುಮಾರನ ಪ್ರತ್ಯಕ್ಷತೆ ಎಂಬ ಈ ಎರಡು ಸಂಭವಗಳು ಅನೇಕ ಹಂತಗಳಲ್ಲಿ ಒಂದಾಗಿಯೇ ಆಗುವುದು. ಇದು ಅತ್ಯಧಿಕವಾದ ತಪ್ಪು ದೋಷಗಳು, ಕಾನೂನಿನ ಅವ್ಯವಸ್ಥೆಗಳು, ಕಾನೂನು ವಿರೋಧಗಳು, ಅತ್ಯಧಿಕವಾದ ನಾಶಗಳು ಸಂಭವಿಸುವುದು ಎಂದು ಮಾತ್ರವೇ ಅಲ್ಲ, ಇದು ಒಂದು ಎಚ್ಚರಿಕೆಯನ್ನು ನೀಡಿ ಅದರಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಉದ್ದೇಶವುಳ್ಳದ್ದು ಆಗಿದೆ. ಪರಿಶುದ್ಧ ದೇವರ ಅಪ್ಪಣೆಯ ಮೇರೆಗೆ ನೋಹನು 120 ವರ್ಷಗಳ ಕಾಲ ಉಪದೇಶ ಮಾಡಿದನು. ಆ ದಿನಗಳಲ್ಲಿ ಜನರನ್ನು ನೋಹನು ತಮ್ಮ ಪಾಪಗಳನ್ನು ತೊರೆದು ಮಾನಸಾಂತರ ಹೊಂದಿ ಕರ್ತನ ಬಳಿಗೆ ಬರುವಂತೆ ಎಚ್ಚರಿಸಿದನು. ಆದರೆ ಜನರು ನಗೆಯಾಡಿ ನೋಹನನ್ನು ಹಾಸ್ಯ ಮಾಡಿದರು. ಅನಂತರ ದಿನಗಳು ಕಳೆದಂತೆಲ್ಲ ಅಚ್ಚರಿಯನ್ನು ಉಂಟುಮಾಡುವ ಸಂಗತಿಗಳು ನಡೆಯತೊಡಗಿದವು. ಮೊಟ್ಟ ಮೊದಲಿಗೆ ಆಕಾಶದಲ್ಲಿ ಮೋಡಗಳು ಕಾಣತೊಡಗಿದವು. ಪ್ರಾಣಿಗಳು ಬಂದು ಸೇರಲು ತೊಡಗಿದವು. ಆಕಾಶವು ಮಳೆಗೆರೆಯಿತು. ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡುಕೊಂಡು ಹೋಯಿತು. ಮತ್ತಾಯ 24:38. ಮಾನವನು ಮಾನಸಾಂತರ ಹೊಂದದ ಹೊರತು ಪ್ರಪಂಚದಲ್ಲಿ ನಡೆಯುವ ನಾಶ ಕಾರ್ಯಗಳನ್ನು ತಪ್ಪಿಸುವುದು ಸಾಧ್ಯವೇ ಇಲ್ಲ. ಇದನ್ನು ಕುರಿತು ಅಪೊಸ್ತಲನಾದ ಪೇತ್ರನು ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರು. 2 ಪೇತ್ರ 3:3-4 ಎಂದು ಹೇಳುತ್ತಾನೆ. ಪುನಃ ಪೇತ್ರನು ಎಚ್ಚರಿಸಿ ಹೇಳಿದ್ದು, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. 2 ಪೇತ್ರ 3:10 ಎಂದು ಹೇಳಿರುವನು.
ಸರ್ವಲೋಕದಲ್ಲಿ ಸಾರಲಾಗುವ ಸುವಾರ್ತೆ. ಮತ್ತೊಂದು ಕುತೂಹಲ ಕೆರಳಿಸುವಂಥ ಸುದ್ದಿ ಒಂದನ್ನು ನಮ್ಮ ಕರ್ತನು ಹೇಳಿದ್ದಾನೆ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಮತ್ತಾಯ 24:14 ಎಂಬುದೇ. ಪ್ರಪಂಚದ ಚರಿತ್ರೆಯಲ್ಲಿ ಮೊಟ್ಟಮೊದಲು ಆಕಾಶವಾಣಿ, ಕರಪತ್ರಗಳು, ದೂರದರ್ಶನಗಳ ಮೂಲಕ ಸುವಾರ್ತೆಯು ಪ್ರಪಂಚಕ್ಕೆಲ್ಲ ಸಾರಲಾಗುತ್ತಿರುವುದನ್ನು ಈ ದಿನಗಳಲ್ಲಿ ಕಾಣುತ್ತಿದ್ದೇವೆ. ಪ್ರಪಂಚದ ಅಂತ್ಯವನ್ನು ನಾವು ಸಮೀಪಿಸುತ್ತಿರುವಲ್ಲಿ ಕಂಡುಬರುವ ಸೂಚನೆಗಳಲ್ಲಿ ಇದೂ ಒಂದಾಗಿದೆ. ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನು, ನಿರೀಕ್ಷೆಯನ್ನು ಇಟ್ಟಿರುವವರಿಗೆ ಪ್ರಪಂಚದ ಮೇಲೆ ಬರಲಿರುವ ಈ ಕಾರ್ಯಗಳಿಂದ ವಿಮೋಚನೆ ಉಂಟು ಎಂಬುದಾಗಿ ಸತ್ಯವೇದವು ತಿಳಿಸಿ ಹೇಳುತ್ತದೆ. ಇದು ಯೇಸುಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ಮತ್ತು ಭರಿಸುವ ಸೀಬೆರೆತ ಗುಳಿಗೆಗಳನ್ನು ನುಂಗುವುದರಿಂದ ಅಲ್ಲ, ಮನಸ್ಸನ್ನು, ಹೃದಯವನ್ನು ಕರ್ತನೊಂದಿಗೆ ಒಂದುಗೂಡಿಸಿ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನ ಕ್ಷಮೆಯು ಕಲ್ವಾರಿ ಶಿಲುಬೆಯಲ್ಲಿಯೇ ಉಂಟಾಗಿದೆ ಎಂಬುದನ್ನು ನಂಬುವಾಗ ಮಾತ್ರವೇ ಪ್ರಾಪಂಚಿಕ ಕಾರ್ಯಗಳಿಂದ ವಿಮೋಚನೆ ಸಿಕ್ಕುವುದು. ಆದ್ದರಿಂದ ಮಾನವರನ್ನು ಕಾಡಿಸುವ ದುರುದ್ದೇಶಗಳಿಂದ ವಿಮೋಚನೆಗೂ, ಬಲಹೀನವಾದ ಹೃದಯಕ್ಕೂ, ಶರೀರ ಸೌಖ್ಯಕ್ಕೂ, ಜನರನ್ನು ನಾಶಕ್ಕೊಳಪಡಿಸುವಂಥ ಹೀನವಾದ ಅಕ್ರಮ ಅಶ್ಲೀಲವಾದ ಅಭ್ಯಾಸಗಳಿಂದ ಬಿಡುಗಡೆಯಾಗಲು ಕ್ರಿಸ್ತನು ಒಬ್ಬನೇ ಮಾರ್ಗವಾಗಿದ್ದಾನೆ. ಆದ್ದರಿಂದ ಭವಿಷ್ಯತ್ ಕಾಲಕ್ಕಾಗಿ ಕ್ರಿಸ್ತನನ್ನು ಎದುರು ನೋಡಿ ನಂಬಿಕೆಯಿಂದಿರುವುದೇ ಬಹು ಮುಖ್ಯವಾದ ಕಾರ್ಯವಾಗಿದೆ. ಕರ್ತನು ಸುಂದರವಾದ ಒಂದು ನಿತ್ಯ ರಾಜ್ಯವನ್ನು ಸಿದ್ಧಗೊಳಿಸಿದ್ದಾನೆ ಎಂದು ಸತ್ಯವೇದ ನಮಗೆ ಸಾರುತ್ತದೆ. ಮಹಿಮೆಯುಳ್ಳ ನೂತನ ಸಮುದಾಯ ಬರಲಿದೆ. ಅದು ಯೇಸುಕ್ರಿಸ್ತನ ಬರೋಣದಲ್ಲಿ ಆತನೊಂದಿಗೆ ಬರಲಿದೆ. ನೀವು ಅದಕ್ಕೆ ಸಿದ್ಧವೇ? ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಮತ್ತಾಯ 24:44 ಎಂದು ಯೇಸುಸ್ವಾಮಿ ಹೇಳಿದ್ದಾನೆ. ಆತನ ಬರೋಣಕ್ಕೆ ನೀವು ಸಿದ್ಧವೇ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ.
ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.